ಕರ್ನಾಟಕ ಕಾಂಗ್ರೆಸ್ನವ್ರಿಗೆ ಸರ್ ಸಿಗೋದು ಒಂದೇ ಒಂದು ಅಸ್ತ್ರ, GST ರಿಟರ್ನ್ಸ್ ಬಂದಿಲ್ಲ, ಬಂದಿದ್ರೆ ನಮ್ಗೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ, ಇವೆಲ್ಲ ವ್ಯಾಲಿಡ್ ಅಂತ ಅನ್ಕೋಬೋದಾ? 100%. ಯಾಕೆ ನಮ್ಗೆ ಕೊಡ್ಬೇಕಾಗಿದ್ದ ಹಕ್ಕನ್ನ ನೀವು ಕೊಡ್ಲಿಲ್ಲ ಅಂದ್ರೆ ಎಲ್ಲ ಒಪ್ಕೊಂಡ್ ಬಂದ್ಬಿಟ್ಟು ಸರ್ ಮುಂಚಿನ ಮೀಟಿಂಗ್ಗಳಲ್ಲಿ. ಅತಿ ಹೆಚ್ಚು GST ಕಟ್ಟುವಂತ ರಾಜ್ಯದೊಳಗ ನಮ್ದು 2ನೇ ರಾಜ್ಯ. ಹೌದು. ಮತ್ತೆ ನೀವು ನಮಗೆ ಕೊಡ್ಬೇಕಾಗಿದ್ದು ಕೊಡ್ಲಿಲ್ಲ ಅಂದ್ರೆ ನೀವು ಏನೂ ಕಟ್ಟಲಾರ್ದ ಇರುವಂಥ ರಾಜ್ಯಕ್ಕೆ ಅತಿ ಹೆಚ್ಚು ಬಿಹಾರ, ಉತ್ತರ ಪ್ರದೇಶಕ್ಕೆ ನೀವು ಹೆಚ್ಚು ದುಡ್ಡನ್ನು ಕೊಡ್ತಾ ಇದ್ರಿ, ಕೇಂದ್ರ ಸರ್ಕಾರ ದುಡ್ಡನ್ನು. ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ. ಯಾಕೆ? ನಾವೇನು ಅನ್ಯಾಯ ಮಾಡಿದ್ದೀವಿ? ಓಟ್ ಮಾತ್ರ ಹಾಕ್ಬೇಕಾ ನಿಮಗೆ? MP ಗಳು ಮಾತ್ರ ಬೇಕಾ ನಿಮ್ಗೆ? ನಮಗೆ ಬರ್ಬೇಕಾಗಿದ್ದ ಹಕ್ಕು ನಾವು ಕೇಳತ್ತಪ್ಪ. ಇವತ್ತು ಯಾವ ನೀರಾವರಿ ಯೋಜನೆಗಳನ್ನು ನೀವು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀರಿ? ಒಂದೂ ಇಲ್ಲ. ಕಳಸಾ ಬಂಡೂರಿನೂ ಇಲ್ಲ. ಯಾವ ಯೋಜನೆಗಳು, ನೀರಾವರಿ ಯೋಜನೆಗಳು ಕೇಂದ್ರ ಸರ್ಕಾರ ನಮ್ಗೆ ಸಹಕಾರವನ್ನು ಮಾಡ್ತಾ ಇಲ್ಲ. ಕರ್ನಾಟಕ ಬೇರೆ ಓಟ್ ಹಾಕಕ್ಕೆ ಮಾತ್ರ ಸೀಮಿತವಾಗಿದ್ದೀವ. ನಾವು ಓಟ್ ಹಾಕಕ್ಕೆ ಅಷ್ಟೇ ಬೇಕಾ ಜನ, ಇಲ್ಲಿ ಜನ, ರಾಜ್ಯದ ಜನ ನಮಗೆ ಕೊಡ್ಬೇಕಾದ ಹಕ್ಕು ಕೊಡೋಕ್ಕಾಗಲ್ಲ ನಿಮ್ಗೆ. ಇವರೆಲ್ಲ BJP ಅವರು ಇವರಿಗೆ ಯಾವುದೇ ಜನರ ವಾಸ್ತವ ಸತ್ಯವನ್ನು ತಿಳ್ಕೊಲಾರ್ದೆ ಏನೆಲ್ಲ ಮಾತಾಡ್ತಾ ಇದ್ದಾರೆ. ತಿಳ್ಕೊಂಡು ಮಾತಾಡಿದ್ರೆ ಒಳ್ಳೆಯದು. ಓಕೆ, ಪ್ರಸ್ತುತ ಕರ್ನಾಟಕ ಕಾಂಗ್ರೆಸ್ ಅಂದಾಗ ಜನಪರ ಅನ್ನುವಂಥ ಹಲವಾರು ಯೋಜನೆಗಳನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಜನರನ್ನು ತಲುಪ್ತಾ ಇದೆ. ಆದರೆ ಬೆಲೆ ಏರಿಕೆ ಬಿಸಿಯಿಂದಾಗಿ ಆರ್ಥಿಕ ಬೊಕ್ಕಸ ಅನ್ನೋದು ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ಬೆಲೆ ಏರಿಕೆ ಅನ್ನೋದು ಮಾಡ್ತಿದೆ ಅಂತ ಸರ್. ಇಲ್ಲ ನೋಡಿ, ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಹಂತಕ್ಕೆ ಏನೇನು ಆಗಬೇಕಾಗಿದೆ ಅದು ಆಗ್ತಾ ಇದೆ. ನಾವೇನೇ ಮಾಡಿದ್ರು ಕೊನೆಗೆ ಏನು ಮಾಡ್ತೀವಿ? ಬಡವರಿಗಿನ ಕೊಡ್ತೀವಲ್ಲ, ಕೊಡ್ತಾ ಇದ್ದೀವಲ್ಲ, ಬಸ್ ಫ್ರೀ ಕೊಡ್ತಾ ಇದ್ದೀವಿ. ಅಲ್ಲ ಸರ್, ಈ ಕಡೆ ಪಾಕೆಟ್ ಅಲ್ಲಿ ತಗೊಂಡು ಆ ಕಡೆ ಕೊಟ್ರೆ ಏನ್ ಲಾಭ? ನೀವು ಈ ಕಡೆ ಪಾಕೆಟ್ ತಗೊಂಡು ಈ ಕಡೆ ಕೊಡ್ತೀವಿ ಅನ್ನೋದಕ್ಕಿಂತ ಬಡವರಿಗೆ ಮುಟ್ತಾ ಇದೆ ಅನ್ನೋದನ್ನ ಯಾಕೆ ವಿಚಾರ ಮಾಡ್ತಾ ಇಲ್ಲ? ಈಗ ಈ ಪಾಕೆಟ್ನ ತಗೊಂಡು ಈ ಪಾಕೆಟ್ಗೂ ಕೊಡ್ತಿದ್ದಿಲ್ಲ ಇವರು, ತಗೊಂತಿದ್ರು ಅಷ್ಟೇ. ಇವ್ರದ್ದು ಬೇರೆ ಸ್ವಾಹ BJP ಅವ್ರದ್ದು. ಹಿಂಗೆ ವಾಪಸ್ ಕೊಡೋಂಥದ್ದಿಲ್ಲ. ನಾವು ವಾಪಸ್ ಕೊಡ್ತಾ ಇದ್ದೀವಲ್ಲ. ಅಲ್ಲ ಸರ್, ಈಗ ಗ್ಯಾರಂಟಿಯನ್ನು ಪ್ರತಿಷ್ಠೆಗೆ ಬಿದ್ದಿರೋದ್ರಿಂದಾಗಿ ಕಾಂಗ್ರೆಸ್ 52,000 ಕೋಟಿಯನ್ನ ವಿನಿಯೋಗಿಸಬೇಕು, ಹಾಗಾಗಿ ಎಲ್ಲ ಬೆಲೆ ಏರಿಕೆ ಆಗಿದೆ. 56,000 ಕೋಟಿಗೆ ನಾವು ಮೊದಲಿಗೆ 1 ವರ್ಷ ಕೊಟ್ಟಿದ್ದಿಲ್ಲ, ಗೆದ್ದ ಮೇಲೆ ಯಾಕೆ ಕೊಡ್ಲಿಲ್ಲ? ನಾವು ಕೊಟ್ಟಿವಲ್ಲ, 1 ವರ್ಷ 2 ವರ್ಷ ಕೊಟ್ಟಿದ್ವಿ. ಇದು ಕಾಲಕ್ಕೆ ತಕ್ಕಂತೆ ಅನಿವಾರ್ಯವಾದಂಥ ಪರಿಸ್ಥಿತಿ ಬಂದಿದೆ. ನಾನು ಅದನ್ನೇ ಕೇಳ್ತೀನಿ. ಕೇರಳದಾಗ 1 ಲೀಟರ್ಗೆ ಹಾಲಿನ ಬೆಲೆ ಎಷ್ಟಿದೆ? ಆಂಧ್ರದಾಗ ಎಷ್ಟಿದೆ? ಗುಜರಾತ್ನಾಗ ಎಷ್ಟಿದೆ? ಮಹಾರಾಷ್ಟ್ರದಾಗ ಎಷ್ಟಿದೆ? ಸತ್ಯ ತೆಗಿಲಿ ಲಿಸ್ಟು. ಸುಮ್ಮ ಇವ್ರಿಗೆ ಕೆಲಸ ಇಲ್ಲ. ನಾವು ನಿಜವಾದ ಜನ ಪರವಾದಂಥ ಯೋಜನೆಗಳನ್ನು ತಂದಿದ್ದಕ್ಕೆ ಇವ್ರಿಗೆ ಸಹಿಸ್ಕೊಳಕ್ಕಾಗಲಾರ್ದಕ್ಕೆ ಇವತ್ತು ಜನ ಆಕ್ರೋಶ ಇದ್ದಿಲ್ಲ, BJP ಆಕ್ರೋಶ ಇದ್ದಿದೆ. ಅಧಿಕಾರ ಮುಂದಿನ ದಿನ ಬಂದಾಗ ಅಧಿಕಾರ ಸಿಗಲ್ಲ ಅಂತ ಆಕ್ರೋಶ ಇದ್ದಿದೆ. ಓಕೆ, ರೈಟ್. ಪ್ರತಿಪಕ್ಷದಲ್ಲಿರುವಂತಹ ಆಂತರಿಕ ಸಮಸ್ಯೆಗಳ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಈಗ ಅವ್ರದ್ದು 12 ಅಲ್ಲ 36 ಬಾಗಲಾಗಿದೆ BJP ಅವ್ರದ್ದು. 1, 2, 3 ಅಂತಿಲ್ಲ, 36. ಯಾರಿಗ್ಯಾರೂ ಸಂಬಂಧ ಇಲ್ಲ. ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಉತ್ತರ ಕರ್ನಾಟಕದವ್ರು, ಅವ್ರ ಪಕ್ಷ ಹೊರಗೆ ಹಾಕಿದ್ದಾರೆ. ಲಿಂಗಾಯತ ಜನ ಸುಮ್ಮಿರ್ತಾರ? ಲಿಂಗಾಯತ ನಾಯಕರಿಗೆ ಪ್ರತಿ ಸತೆ BJP ಅವರು ಇದೇ ರೀತಿ ಅನ್ಯಾಯವನ್ನು ಮಾಡ್ತಾ ಇರೋದು. ಯಡಿಯೂರಪ್ಪಗೆ ಅನ್ಯಾಯ ಮಾಡಿದ್ರು. 75 ವರ್ಷ ಯಡಿಯೂರಪ್ಪಗೆ ಅಷ್ಟೇ ಆಯಿತು. ಮೋದಿಯವ್ರಿಗೆ ಆಗಾಗಲ್ಲ 75 ವರ್ಷ. ಅವಾಗೇನು ಡಿಸಿಷನ್? ಲಿಂಗಾಯತ್ ಸಮುದಾಯಕ್ಕೆ ತೊಂದರೆ ಮಾಡೋಕ್ಕೆ ಇವ್ರಿಗೆ ಹಕ್ಕೈತೆ. ಆದರೆ ಮೋದಿಯವರಿಗೆ 75 ವರ್ಷ ಸಂಬಂಧ ಇಲ್ಲ, ಮಾನದಂಡಗಳಿಲ್ಲ. ಅಡ್ವಾಣಿಯವ್ರಿಗೆ 75 ವರ್ಷ ಆಯ್ತು, ಅವ್ರಿಗೆ ಸೈಡ್ ಹೋದ್ರು. ಮುರಳಿ ಮನೋಹರ್ ಜೋಶಿ ಅವ್ರ ಸೈಡಿಗೆ ಹೋದ್ರು. ಯಶವಂತ್ ಸಿನ್ಹಾ ಸೈಡಿಗೆ ಹೋದ್ರು. ಇವರೆಲ್ಲ 75 ವರ್ಷ ಆದವರು. ಯಾಕೆ? ಇವರು ಈ ಪಾರ್ಟಿಯನ್ನು BJP ಪಕ್ಷವನ್ನು ಕಟ್ಟಿದಂಥ ನಾಯಕರನ್ನು ಹೊರಗೆ ಹಾಕಿದ್ರು. ಇವತ್ತು ಯಡಿಯೂರಪ್ಪ ಪರಿಸ್ಥಿತಿ 75 ವರ್ಷಕ್ಕೆ ರಿಟೈರ್ಮೆಂಟ್ ಕೊಡಿಸಿದ್ರು. ಈಗ 75 ವರ್ಷಕ್ಕೆ ಮೋದಿಯವ್ರಿಗೆ ರಿಟೈರ್ಮೆಂಟ್ ಕೊಡಿಸ್ಬೇಕಲ್ಲ. ಇವ್ರಿಗೆ ಮಾನದಂಡಗಳಿಲ್ಲ, ಬೇರೆದವ್ರಿಗೆ ಮಾನದಂಡಗಳು ಮಾತ್ರನ. ಅದಕ್ಕೆ ಆ ನಾಯಕರು ಈ ನಾಯಕರಿಲ್ಲ, ಇವ್ರಿಗೆ ಯಾರು ತೃಪ್ತಿಕರ ಇವತ್ತು ಪರಿಸ್ಥಿತಿ. ನಾನು ಒಂದೇ ಕೇಳ್ತೀನಿ, BJP ಹುಟ್ಟಿ ಎಷ್ಟು ವರ್ಷ ಆಯಿತು? ಕಾಂಗ್ರೆಸ್ ಹುಟ್ಟಿ ಎಷ್ಟು ವರ್ಷ ಆಯಿತು? ಕಾಂಗ್ರೆಸ್ನೊಳಗೆ ದುಡ್ಡು ಎಷ್ಟಿದೆ? ಪಾರ್ಟಿ ಫಂಡು. BJP ಒಳಗೆ ಪಾರ್ಟಿ ಫಂಡ್ ಎಷ್ಟಿದೆ? ಇದು ಅಷ್ಟೇ ಸಾಕು. 6,000 ಕೋಟಿ 6,000 ಕೋಟಿ ಇದೆ. ನಮ್ಮದು 500 ಕೋಟಿನೇ ಎಷ್ಟೇ ಇದೆ, ಅಷ್ಟೇ ಸಾಕು. 900 ಕೋಟಿ ಅಷ್ಟೇ. ಇಷ್ಟೇ ಸಾಕು. ಭ್ರಷ್ಟಾಚಾರ ಎಲ್ಲೆಲ್ಲಿ ಏನೇನಾಗ್ತಾ ಇದೆ ಅನ್ನೋ